ಸ್ನೇಹಿತರೆ ನಮಸ್ಕಾರ, ದೀಪನ ಸ್ಟುಡಿಯೋಸ್ಗೆ ಸ್ವಾಗತ. ದೇವರಿಗೆ ಆರತಿ ಪೂಜೆ ಯಾಕೆ ಮಾಡಬೇಕು, ಅದರ ಹಿಂದಿನ ಮಹತ್ವ ಏನು, ಯಾಕೆ ಸ್ನೇಹಿತರೆ, ಅದರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯಲೇಬೇಡಿ. ಸ್ನೇಹಿತರೆ, ಪೂಜೆ ಮಾಡಿದ ಬಳಿಕ ಎಲ್ಲರೂ ಕೂಡ ದೇವರಿಗೆ ಆರತಿಯನ್ನು ಎತ್ತಾರೆ. ಹಿಂದೂ ಧರ್ಮದಲ್ಲಿ ಪವಿತ್ರವಾದಂತಹ ಆಚಾರ ಕೂಡ ಇದು. ಈ ಪುರಾತನ ಸಂಪ್ರದಾಯ ದೇವತೆಗಳಿಗೆ ಬೆಳಕು ಮತ್ತು ಧ್ವನಿಯನ್ನ ಅರ್ಪಿಸುವುದಾಗಿದ್ದು ಭಕ್ತಿಯ ಸಂಕೇತವೂ ಕೂಡ ಆಗಿದೆ. ಆಶೀರ್ವಾದ ಮಾಡು ದೇವರೇ ಅಂತ ಬೇಡುತ್ತಾ ಗಂಟೆ ಬಾರಿಸುವುದು ಹಾಗೂ ಆರತಿಯನ್ನ ಎತ್ತುವುದು ದೈವಿಕ ವಾತಾವರಣವನ್ನ ಸೃಷ್ಟಿಸುತ್ತೆ. ಇನ್ನು ಈ ಆಚರಣೆ ತಲೆತಲಾಂತರಗಳಿಂದ ತಲೆಮಾರಿಗಳಿಗೆ ನಡೆದುಕೊಂಡು ಬಂದಂತಹ ಒಂದು ಪದ್ಧತಿಯಾಗಿದ್ದು, ಅಷ್ಟಕ್ಕೂ ಆರತಿಯನ್ನ ಯಾಕೆ ಎತ್ತುತ್ತಾರೆ, ಏನಿದು ದೇವರಿಗೆ ಆರತಿಯನ್ನ ಎತ್ತುವುದು ಅನ್ನೋದರ ಬಗ್ಗೆ ನೋಡೋದಾದರೆ, ಇದು ಪ್ರಾಚೀನ ವೈದ್ಯಕೀಯ ಸಂಪ್ರದಾಯಗಳ ಪ್ರಕಾರ ಹೋಮ ಎಂಬ ಪವಿತ್ರ ಅಗ್ನಿ ಆಚರಣೆಯಿಂದ ಪ್ರೇರಿತವಾಗಿದೆ. ಒಂದು ಸಿದ್ಧಾಂತದ ಪ್ರಕಾರ ಸ್ನೇಹಿತರೆ, ದೇವಾಲಯದ ಗರ್ಭಗುಡಿಯಲ್ಲಿರುವಂತಹ ಪವಿತ್ರ ದೇವತೆಗಳ ಭಾವಚಿತ್ರ ವಿಗ್ರಹಗಳಿಗೆ ಪುರೋಹಿತರು ಆರತಿಯನ್ನ ಎತ್ತುತ್ತಾರೆ. ಇನ್ನು ವೇದ ಮಂತ್ರಗಳು ಪ್ರಾರ್ಥನೆಗಳೊಂದಿಗೆ ಆರತಿಯನ್ನು ಕೂಡ ಬೆಳಗಿಸುತ್ತಾರೆ. ಇನ್ನು ಮೇಲಿನಿಂದ ದೇವರ ವಿಗ್ರಹಕ್ಕೆ ಎಡಗಡೆಯಿಂದ ಬಲಗಡೆ 3 ಸುತ್ತು ಆರತಿಯನ್ನ ಅರ್ಪಿಸುತ್ತಾರೆ. ಇಂತಹ ಪದ್ಧತಿ ತಲೆಮಾರುಗಳಿಂದ ನಡೆದುಕೊಂಡು ಬಂದಿರುವಂತಹ ಆಚರಣೆಯಾಗಿದ್ದು, ದೈವಿಕ ಶಕ್ತಿಗೆ ಇದೊಂದು ಅತಿ ಅದ್ಭುತವಾದಂತಹ ಹಾಗೂ ಹತ್ತಿರವಾದಂತೆ ಕಾಣುತ್ತೆ. ದೇವರಿಗೆ ಆರತಿಯನ್ನ ಎತ್ತುವುದು ಅಥವಾ ಆರತಿಯನ್ನ ಬೆಳಗುವುದು ಇಲ್ಲ ಆರತಿಯನ್ನ ಮಾಡುವುದೆಂದರೆ ದೇವತೆಗಳಿಗೆ ಗೌರವವನ್ನ ತೋರಿಸುವುದು ಎಂದರ್ಥ. ಕೆಲವು ನಿಯಮಗಳ ಪ್ರಕಾರ ಅನುಸರಣೆಯ ಧಾರ್ಮಿಕ ಕ್ರಿಯೆ. ಆರತಿ ಹೇಗೆ ಎತ್ತುವುದು ಅನ್ನೋದು ನೋಡೋದಾದ್ರೆ, ಮೊದಲು ದೇವರ ಕೈ, ಮುಖ ಮತ್ತು ಪಾದಗಳನ್ನ ಸ್ವಚ್ಛಗೊಳಿಸಬೇಕು. ಒಳ್ಳೆಯ ಬಟ್ಟೆ ಹಾಕಿ ಹೂವು, ಹಣ್ಣು, ಹಂಪಲುಗಳನ್ನ ಇಡಬೇಕು. ಅಗರಬತ್ತಿ, ಕರ್ಪೂರವನ್ನ ಹಚ್ಚಿ ಪೂಜೆಯನ್ನ ಮಾಡಬೇಕು. ಇನ್ನು ಇದಾದ ಬಳಿಕ ಒಂದು ತಟ್ಟೆಯನ್ನ ಹೂವು ಮತ್ತು ಗಂಟೆ ಹಾಗೂ ಹಣತೆಯಿಂದ ಮಾಡಿದಂತಹ ದೀಪ ಅಥವಾ ಕರ್ಪೂರವನ್ನ ಅದರಲ್ಲಿ ಇಟ್ಟು ದೇವರ ವಿಗ್ರಹದ ಸುತ್ತ ಆರತಿಯನ್ನ ಬೆಳಗಬೇಕು. ಇನ್ನು ತಟ್ಟೆಯನ್ನ ಹಿಡಿದುಕೊಂಡು ಹೂವುಗಳು ಮತ್ತು ಧೂಪವನ್ನ ಅರ್ಪಿಸುವುದು ದೇವತೆಗಳಿಗೆ ಗೌರವವನ್ನ ಸೂಚಿಸುತ್ತದೆ. ನಕಾರಾತ್ಮಕ ಶಕ್ತಿಗಳಿಂದ ದೂರವಿರಲು ಎಡಗೈಯಲ್ಲಿ ಗಂಟೆಯನ್ನ ಬಾರಿಸುತ್ತಾ ತಟ್ಟೆಯಲ್ಲಿ ಹಚ್ಚಿರುವಂತಹ ಆರತಿಯನ್ನ ದೇವರ ಮುಂದೆ ವೃತ್ತಾಕಾರವಾಗಿ ತಿರುಗಿಸಬೇಕು. ಆರತಿಯ ನಂತರ ಸ್ವಲ್ಪ ಶುದ್ಧ ನೀರನ್ನ ತಟ್ಟೆಯ ಸುತ್ತ ಹಾಕಬೇಕು. ಇನ್ನು ಅಂತಿಮವಾಗಿ ದೇವರಿಗೆ ಕೃತಜ್ಞತೆಗೆ ಅರ್ಪಿಸಬೇಕಾಗುತ್ತದೆ. ಸ್ನೇಹಿತರೆ, ಆರತಿ ಎತ್ತುವುದು ಅಂದ್ರೆ ಹಿಂದೆ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಅಂಶಗಳಿವೆ. ಆರತಿಯನ್ನ ಎತ್ತುವಾಗ ವೃತ್ತಾಕಾರದ ಚಲನೆಯಲ್ಲಿ ಗಂಟೆಯ ಲಯಬದ್ಧವಾದಂತಹ ಶಬ್ದವು ಧ್ಯಾನಸ್ಥ ಮತ್ತು ಶಾಂತಿಯುತ ವಾತಾವರಣವನ್ನ ನೀಡುತ್ತದೆ. ಇನ್ನು ಈ ಸಂದರ್ಭದಲ್ಲಿ ಮನಸ್ಸು, ದೇಹ ಹಾಗೂ ಆತ್ಮವನ್ನ ಸಿಂಕ್ರನೈಸ್ ಮಾಡಲು ಸಹಾಯ ಕೂಡ ಮಾಡುತ್ತೆ. ಧೂಪದ್ರವ್ಯ ಕರ್ಪೂರ ಔಷಧೀಯ ಗುಣಗಳನ್ನು ಹೊಂದಿದೆ. ಈ ವಾಸನೆಯು ಇಂದ್ರಿಯಗಳನ್ನ ಉತ್ತೇಜಿಸುತ್ತದೆ, ಮನಸ್ಸಿನ ಒಂದು ರೀತಿಯಲ್ಲಿ ವಿಶ್ರಾಂತಿಯನ್ನ ನೀಡುತ್ತದೆ ಕೂಡ. ಇದರ ಸೌಮ್ಯವಾದ ಹೊಗೆ ಪರಿಸರವನ್ನ ಶುದ್ಧೀಕರಿಸುತ್ತದೆ ಎಂದು ನಂಬಲಾಗಿದೆ. ಇನ್ನು ಆರತಿ ಬೆಳಗುವಾಗ ಬೆಂಕಿಯ ಚಿಕ್ಕ ಜ್ವಾಲೆ ದೈವಿಕ ಉಪಸ್ಥಿತಿಯನ್ನ ಪ್ರತಿನಿಧಿಸುತ್ತದೆ. ಸ್ನೇಹಿತರೆ, ಆರತಿಯನ್ನ ಎತ್ತುವಾಗ ಕತ್ತಲೆಯನ್ನ ಹೋಗಲೆಡಿಸುತ್ತದೆ, ಜ್ಞಾನೋದಯದ ಸಂಕೇತವೂ ಕೂಡ ಹೌದು. ಬೆಳಕು ಮನಸ್ಥಿತಿಯ ಮೇಲೆ ಸಕಾರಾತ್ಮಕವಾದಂತಹ ಪರಿಣಾಮವನ್ನ ಬೀರುತ್ತದೆ, ಪ್ರಶಾಂತ ವಾತಾವರಣವನ್ನ ಸೃಷ್ಟಿಸುತ್ತದೆ ಕೂಡ. ಆರತಿಯ ಸಮಯದಲ್ಲಿ ಪ್ರಾರ್ಥನೆಯ ಪಠನ, ಮಂತ್ರಗಳ ಪಠನ ಹಾಗೂ ದೇವರ ಹಾಡುಗಳನ್ನು ಹಾಡುವುದರಿಂದ ಧ್ವನಿ ಕಂಪನಗಳನ್ನು ಉಂಟು ಮಾಡುತ್ತದೆ ಹಾಗೂ ಆಧ್ಯಾತ್ಮಿಕ ಸಂಪರ್ಕವನ್ನ ಹೆಚ್ಚಿಸುತ್ತದೆ. ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ಪೂಜೆಯ ನಂತರ ಆರತಿಗೆ ತುಂಬಾ ಪ್ರಾಮುಖ್ಯತೆ ಇದೆ. ಆರತಿಯು ದೇವರ ಮುಂದೆ ದೀಪವನ್ನು ಹಚ್ಚುವ ಭಕ್ತಿಯ ಆಚರಣೆಯಾಗಿದ್ದು, ಇದು ಆರಾಧಕ ಮತ್ತು ದೈವಿಕ ನಡುವಿನ ಆಧ್ಯಾತ್ಮಿಕ ಸಂಪರ್ಕವನ್ನು ವೃದ್ಧಿಸುತ್ತದೆ. ಸ್ನೇಹಿತರೆ, ಈ ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಎಲ್ರಿಗೂ ನಮಸ್ಕಾರ.